ಈಗ ಕಾಲೇಜ್ ಸ್ಟಾರ್ಟ್ ಆಗಿತ್ತು, MCA ಅಡ್ಮಿಷನ್ ಆಯಿತು, ಕಾಲೇಜ್ ಸ್ಟಾರ್ಟ್ ಆಗಿತ್ತು, ಈಗ ಹೋಗ್ತಾ ಇತ್ತು. ಈಗ ಮತ್ತೆ ಬಂದು ಅಲ್ಲೇ ಎಲ್ಲ ಕಡೆಯಿಂದ ಧಮಕಿ ಹಾಕೋದು, ಆಕಿನ ನಿಲ್ಲಿಸಿ ಮಾತಾಡೋದು. ಈಗ ಯಾರು ಕೂಡ ಅಂತ ಮಾತಾಡೋದಲ್ಲ. ನಿನ್ನ ಕೊಟ್ಟು ಏನು ಮಾತಾಡೋದು? ನಾನು ಎಕ್ಸ್ ಸ್ಟೂಡೆಂಟ್, ಸಂಬಂಧ ಇಲ್ಲ, ನಾವು ಅಂಥ ವಿಚಾರನಾಗೂ ಇಲ್ಲ. ನಾನು ಭಾಳ ಅವ್ರ ತಾಯಿ ಕೊಟ್ಟು ಮಾತಾಡಿದಾಗ ಗೊತ್ತು ನನಗೆ ಕೂಡ ಈ ಘಟನೆ ಅದೇನು. ನೀ ಈ ರೀತಿ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಮಾತಂದಿಲ್ಲ. ಅದ್ರ ಜೊತೆಗೆ ನೀ ಈ ರೀತಿ ಅಂದರೆ ನಮ್ಮ ತಂದೆಯವ್ರಿಗೆ ಹೇಳಿ, ನಮ್ಮ ಫಾದರ್ಗೆ ನೀನು ಟೈಟ್ ಮಾಡಿಸ್ತೇನೆ ಅಂತ ಹೇಳಿದ್ರು. ಹೇಳ್ತೇನೆ ನೋಡು ಅಂತೇಳಿ. ಆಮೇಲೆ ಅವ್ರ ತಾಯಾರಿಗೆ ಹಂಚ್ಕೊಂಡಾಳ, ಎಕ್ಸ್ ಸ್ಟೂಡೆಂಟ್ ಬಂದು ಈ ಥರ ಮಾಡ್ತಾ ಇದ್ದಾನೆ. ಅವಾಗ ಅವ್ರ ತಾಯಾರು ಹೇಳ್ಯಾರ, ಸ್ವಾಭಾವಿಕ ಸ್ಟೂಡೆಂಟ್ ಅಂದಾಗ ಪ್ರಾಬ್ಲಮ್ ಮಾಡಿ ನೀ ಗಟ್ಟಿಯಾಗಿರು, ಯಾವುದೂ ಅಂಥ ಪ್ರಕರಣಕ್ಕೆ ಈಡಾಗಬೇಡ. ನಿಮ್ಮ ಪಪ್ಪಾಗೆ ಹೇಳಿ ನೋಡೋಣ, ನಾನೇ ಡ್ರಾಪ್ ಮಾಡಿ ಪಿಕಪ್ ಮಾಡ್ತೀನಿ, ನಿನ್ನ ಜೊತೆಗೆ ಬರ್ತೀನಿ. ಅಷ್ಟು ಮೀರಿ ಹಂಗೆ ಅಂದರೆ ಕಂಟ್ರೋಲ್ ಆಗಲಿಲ್ಲ. ನಾನು ನಿಮ್ಮ ಫಾದರ್ಗೆ ಹೇಳಿ, ನಿಮ್ಮ ತಂದೆಯವ್ರಿಗೆ ಹೇಳಿ ನಾನು ಸರಿ ಮಾಡಿಸ್ತೀನಿ ಅಂತ ಹೇಳಿದರು. ಇದೇ ತಿಂಗಳದಾಗ ಎಲ್ಲ ಡೆವಲಪ್ಮೆಂಟ್ 15 ದಿವಸನಾಗ ಏನು ಆಗ್ಬೇಕಾಯ್ತು ಎಲ್ಲ ಆಗಿಬಿಡ್ತು.